ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ಆಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ನಮ್ಮ ಒಂದು ಐರಾವತ ಏನಿದೆ ಅದರದ್ದು ರಿವ್ಯೂ, ಅದಕ್ಕೆ ಏನೆಲ್ಲ ಖರ್ಚು ಮಾಡಿದ್ದೀನಿ, ಎಷ್ಟು ಖರ್ಚು ಮಾಡಿದ್ದೀನಿ, ಹೇಗೆ ಏನು ಅಂತ ಹೇಳೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ 200ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಿದ್ದೀರಾ, ಅವರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ ಬಂತು, ಅದರಿಂದ ನನಗೆ ಮತ್ತಷ್ಟು ವೀಡಿಯೋ ಮಾಡೋಕ್ಕೆ ನನಗೆ ತುಂಬ ಎನರ್ಜಿ ಸಿಗುತ್ತೆ. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ವೀಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಯೂಟ್ಯೂಬಲ್ಲಿ ಕೆಲವು ಕಮೆಂಟ್ ಬಂದಿತ್ತು ನನ್ನ ಹಿಂದಿದ್ದ ವೀಡಿಯೋಗೆ, ಕುಂದಾಪುರ ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲ ಬಂದಿತ್ತು. ಎಲ್ಲ ಕನ್ನಡನೂ ಒಂದೇ ಗಾಯ್ಸ್. ನನ್ನ ಇಂಟೆನ್ಷನ್ ಏನು ಅಂತಂದರೆ, ಕುಂದಾಪುರ ಕನ್ನಡ, ಮಂಗಳೂರು ಕನ್ನಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಬದಿ ಹೋದರೂ ಕನ್ನಡ ಒಂದೇ. ಆದರೆ ಕುಂದಾಪುರ ಐ ರೆಸ್ಪೆಕ್ಟ್ ನಮ್ಮ ಮದರ್ ಲ್ಯಾಂಗ್ವೇಜ್, ನಾನು ಅದ್ರಂಗೆ ಮಾತಾಡೋದು. ಅಂದರೆ ಈಗ ಮಾತಾಡ್ದಾಗ ಈಗ ರಪ್ಪ ಹೊಯ್ಕ್ ಬರ್ಕ್ ಹಿಂಗಿರ್ಕಂದ್ರೆ ಈ ಬೆಂಗಳೂರು ಇಬ್ಬರಿಗೆಲ್ಲ ತಲೆ ಬುಡ ಅರ್ಥತಿಲ್ಲ. ರಪ್ಪ ಹೇಳ್ತಾನಲ್ಲ ಮರ ಅಂತ ಹೇಳ್ತೇವ ಅಂದೇಳಿ ಆ ಥರ ಎಣ್ಸ್ಕಂತರು. ಅದೇ ಇಂಟೆನ್ಷನ್. ನಾನು ಒಂಥರ ನನಗೂ ಏನು ಬೆಂಗಳೂರು, ನಾನೇನು ರಾಜನ ಮಗ ಅಲ್ಲ, ಬೆಂಗಳೂರು ಕನ್ನಡ ಮಾತಾಡಿ ದೊಡ್ಡ ಪುಡಂಗಲ್ಲ, ವಿಷಯ ಹೇಳೋದು. ಇದೇ ಥರ ಕಮೆಂಟ್ ಬಂದಿತ್ತು, ಕುಂದಾಪುರ ಕನ್ನಡದ ಮಾತಾಡಿ ಲೈಕ್ ಇರುತ್ತೆ. ನನಗೂ ಕುಂದಾಪುರ ಕನ್ನಡ ಮಾತಾಡೋಕೆ ಇಷ್ಟನೇ, ನಾನು ಕುಂದಾಪುರ ಕನ್ನಡನೇ ಮಾತಾಡೋದು. ನಾವು ವೀಡಿಯೋಗೋಸ್ಕರ ಮಾತ್ರ ಈ ಥರ ಬೆಂಗಳೂರು ಕನ್ನಡ ಯೂಸ್ ಮಾಡ್ತೇವೆ. ಬಿಟ್ಟರೆ ಈ ಕುಂದಾಪುರ ಕನ್ನಡ ಅಂದರೆ ಎಲ್ಲರಿಗೂ ಅರ್ಥ ಆಯ್ತಲ್ಲ. ಈಗ ಅರ್ಥ ಇದ್ದಿದ್ದಾರೆ ಯಾರಿಲ್ಲ, ಅವ್ರಿಗೆ ರಪ್ಪ ನಮ್ಮ ಭಾಷೆ ಅಂದರೆ ಎಕ್ದಮ್ ಸ್ಪೀಡ್, ಅದು ಎಕ್ಸ್ಲೇಟ್ರ್ ಕೊಟ್ಟರು ಹಾತಾಯ್ಕಂಬ ಆ ಥರ. ಅಂದ್ರೆ ಎಂತ ಅರ್ಥ ಮಾಡ್ಕೊಂಬಕಾತಿಲ್ಲ ಅವ್ರಿಗೆ ಕೆಲವು ಸತಿ. ಅವ್ರ ಕೇಮಕ್ಕೆ ಚೆಂದ ಇರುತ್ತೆ, ನಮ್ಮ ಭಾಷೆ ನಮಗೆ ಚೆಂದ ಬಿಡಿ ಆ ಥರ. ಅದಕ್ಕೆ ನಾನು ಬೇರೆ ಅವರಿಗೆಲ್ಲ ಅರ್ಥ ಆಗೋದಿಲ್ವೇನೋ ಅಂತ ಇಂಟೆನ್ಷನಲ್ಲಿ ನಾವು ಬೆಂಗಳೂರು ಕನ್ನಡ ಮಾತಾಡೋದು. ನಮ್ಮ ಭಾಷೆ ನಮಗೆ ಚೆಂದ ಗಾಯ್ಸ್. ಕುಂದಾಪುರ ಕನ್ನಡ ಯಾವತ್ತಿದ್ರು ನಮ್ಮ ಹಾರ್ಟಲ್ಲಿ. ಆ್ಯಂಡ್ ಸಾರಿ ನಿಮಗೆ ಬೇಜಾರಾಗಿದ್ದರೆ ನಾನು ಕುಂದಾಪುರ ಕನ್ನಡ ಮಾತಾಡೋದಿಲ್ಲ ಅಂದೇಳಿ. ನಾನು ಮಾತಾಡ್ತೇವೆ ವೀಡಿಯೋ ಮಧ್ಯೆ ನಮ್ಮ ಕನ್ನಡ, ನಮ್ಮ ಭಾಷೆ ನಮ್ಮ ಬಿಡುಕತ್ತ. ಅದೇ ಥರ ಇವತ್ತು ನಾವು ನನ್ನ ಫೇವ್ರೆಟ್ ಪರ್ಸನ್ ಅಂತ ಹೇಳಿನಲ್ಲ ಹಿಂದಿನ ವೀಡಿಯೋದಾಗೆ, ಅದೇ ನನ್ನ ಗಾಡಿನ ರಿವ್ಯೂ ಮಾಡೋಕೆ ನಾವು ಇವತ್ತು ಬಂದಿದೆ. ಆ್ಯಂಡ್ ನನ್ನ ಜೊತೆ ಇದ್ದಾರೆ ನಿತಿನ್ ಶೆಟ್ಟಿ. ಇವರು ಒಳ್ಳೊಳ್ಳೆ ವೀಡಿಯೋ ಎಡಿಟ್ ಮಾಡ್ತಾರೆ. ಇವ್ರದ್ದು ಇನ್ನೊಂದು ಅಕೌಂಟ್ ಇದೆ, ನಿತಿನ್ ಎಕ್ಸ್ ಎಡಿಟ್ ಅಂತ. ಅದರಲ್ಲಿ ತಾವೆಲ್ಲರೂ ಹೋಗಿ ಫಾಲೋ ಮಾಡಿ. ಇವರಿಗೆ ಎಡಿಟ್ ಮಾಡೋಕ್ಕೆ ನಿಮ್ಗೇನಾದರೂ ವೀಡಿಯೋ ಇದ್ದರೆ, ಕಾಲೇಜ್ ಬಗ್ಗೆ ವೀಡಿಯೋ ಇದ್ದರೆ ಎಲ್ಲ ಕಳಿಸಿ ಆ್ಯಂಡ್ ಮಾಡಿಕೊಡ್ತಾರೆ, ಆಯಿತಾ. ಆ್ಯಂಡ್ ಅವರಿಗೂ ಸಪೋರ್ಟ್ ಮಾಡಿ ಗಾಯ್ಸ್. ಆ್ಯಂಡ್ ಇಲ್ಲೊಬ್ರು ಬಂದರು, ಅಡಿಲ್ಲ ಬಂದ್ರೇನು, ನಮ್ಮ ಕಾನ್ಫಿಡೆನ್ಸ್ ನಮ್ಮ ಮುಖ್ಯ. ನಾನು ಹಿಂದಿನ ವೀಡಿಯೋದಲ್ಲಿ ಬ್ಲಾಗ್ ಮಾಡಿದ್ದೆ ಗೊತ್ತಾ, ಆವಾಗ ನಂಗೆ ಕಾನ್ಫಿಡೆನ್ಸ್ ಕಡಿಮೆ ಇತ್ತು. ಅಯ್ಯೋ ಯಾರೋ ನೋಡ್ತಾರೆ, ತುಂಬ ಜನ ಇದ್ದಾರೆ, ಏನು ಮಾಡೋದಪ್ಪ ಅಂತ ನಾನು ಹೆದರ್ಕೊಂಡೇ ಮಾತಾಡ್ತಿದ್ದೆ. ಈಗ ಹಾಗಿಲ್ಲ, ಈಗ ಫುಲ್ಲು ಕಾನ್ಫಿಡೆನ್ಸ್. ಇವತ್ತು ನಾನು ವೀಡಿಯೋ ಮಾಡ್ಕೊಂಡೇಳಿ ಅಕೌಂಟ್ ಓಪನ್ ಮಾಡ್ರ ಮೇಲೆ ವೀಡಿಯೋನೇ ಮಾಡ್ಕೊ, ಅದಕ್ಕೆ ಹೆದರ್ಕಣ್ಕತ್ತ. ಅದಿರಲಿ, ಅದೆಲ್ಲ ಮಾತಾಡ್ತಾ ಇಕೊಂಡ್ರೆ ಹೊತ್ತು ಬೈಯತ್ತೆ. ಈಗ ನಮ್ಮ ಗಾಡಿದೊಂದು ಸಣ್ಣ ಇಂಟ್ರೂ ಕಣ್ಕೊಬನ್ನಿ ರಿವ್ಯೂ ಮಾಡೋಕ್ಕಿಂತ ಮುಂಚೆ. ಈ ವಿಡಿಯೋ ಮಾಡಿದ್ದು ನಿತಿನ್ ಎಕ್ಸ್ ಎಡಿಟ್, ನಾನು ಅಲ್ಲೇ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಹೋಗಿ ರಪ್ ಅಂತ ಫಾಲೋ ಮಾಡಿಕೊಂಡು ಅವರಿಗೆ ನಿಮ್ಗೆ ಬೇಕಾದ ಎಡಿಟ್ ಮಾಡೋಕ್ಕೆ ಕಳಿಸಿ, ಅವ್ರು ಎಡಿಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ, ಫ್ರೀ ಆಗಿದೆ. ನಾನು ಮೊನ್ನೆ ಬ್ಲಾಗಲ್ಲಿ ಹೇಳಿದ ಥರನೇ ಗಾಡಿ ರಿವ್ಯೂಗೆ ಇವತ್ತು ದಿನ ಬಂದಿದೆ. ಮತ್ತು ಫುಲ್ಲು ಮಳೆ ನೋಡ್ತಾ ಇರ್ಬೋದು ನೀವು, ಫುಲ್ಲು ಮಳೆ ಬರ್ತಾ ಇದೆ, ಹನಿ ಬೀಳ್ತಾ ಇದೆ. ರಪ್ ಅಂತ ವೀಡಿಯೋ ಮಾಡಿಕೊಂಡು ರಪ್ ಅಂತ ಮನೆ ಹೋಗ್ಬಿಡೋದೆ. ಅಷ್ಟೊತ್ತವರೆಗೆ ನೀವೇನು ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ವೀಡಿಯೋ ಇಷ್ಟ ಆದಮೇಲೆ ಶೇರ್ ಮಾಡಿ, ಆ್ಯಂಡ್ ಒಳ್ಳೆ ಸಪೋರ್ಟ್ ಮಾಡ್ತೀರಾ. ನಾನು ಬೈಕ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ, ಅಂದರೆ ನನ್ನ ಗಾಡಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಫಸ್ಟ್ ತಲೆಯಲ್ಲಿ ಬರೋದೆ ಅವನಿಗೆ ಬುದ್ಧಿ ಬಂದ ಮೇಲೆ ಒಂದು ಬೈಕ್ ಇಡಬೇಕು. ನಮ್ಮ ಹತ್ರ ಒಂದು ಬೈಕ್ ಇರಬೇಕು ಬಿಡು, ತಿರುಗಾಡೋಕ್ಕೆ, ಒಂದು ಶೋಕಿ ಮಾಡೋಕ್ಕೆ ಅಂತ ಇರುತ್ತೆ. ಅದೇ ಥರ ನಾನು ಕಂಡ ಕನಸು ನನ್ನ ಗಾಡಿ ಆಯಿತು ತುಂಬ. ಆ್ಯಂಡ್ ಬನ್ನಿ ನಮ್ಮ ಗಾಡಿ ಬಗ್ಗೆ ಹೇಳ್ತೀನಿ. ಫಸ್ಟಿಗೆ ನನ್ನ ಹೆಲ್ಮೆಟು ಗಾಯ್ಸ್, ನಾನು ಗಾಡಿ ತಗೊಳ್ಳೋಕ್ಕಿಂತ ಮುಂಚೆ ನಾನು ಹೆಲ್ಮೆಟ್ ತಗೊಂಡು ಮನೆಗೆ ಇಟ್ಕೊಂಡಿದ್ದೆ. ಇದಕ್ಕೆ ಸುಮಾರು ಒಂದು 4,500 ರೂಪಾಯಿ ನಾನು ದುಡ್ದಿದ್ರಲ್ಲೇ ತಗೊಂಡಿದ್ದು. 1,000
ನನಗೆ ಫೇವ್ರೇಟ್ ಆಯಿತು. ಆ್ಯಂಡ್ ನನ್ನ ಬೆಸ್ಟ್ ಹೆಲ್ಮೆಟ್ ನೀವು ಯೂಸ್ ಮಾಡ್ಬೋದು. ಒಳ್ಳೆ ಹೆಲ್ಮೆಟು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಸೇಫ್ಟಿ. ಈ ಗಾಡಿ ನಾನು ತಗೊಳ್ಬೇಕಾದ್ರೆ 1 ವರ್ಷ ಕಷ್ಟಪಟ್ಟಿದ್ದೀನಿ ಗೈಸ್. ಅಂದರೆ ನಾನು ಕೆಲ್ಸಕ್ಕೆ ಹೋಗಿ, ಅಂದರೆ ಫುಲ್ಲು ಅಮೌಂಟ್ ನಾನೇ ಹಾಕಲಿಲ್ಲ, ನಮ್ಮ ಅಮ್ಮನೂ ಸ್ವಲ್ಪ ಕೊಟ್ಟಿದ್ದರು. ಆ್ಯಂಡ್ ಫೈನಲಿ ನನ್ನ ಗಾಡಿ ನನ್ನ ಜೊತೆ ಇದೆ. ಆದರೆ ಇದ್ರ ಜೊತೆ ನಾನು 3 ಸಲ ಲಾಗ ಹಾಕಿದ್ದೀನಿ. 3 ಸಲನೂ ನನ್ನ ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿದೆ. ಫ್ರ್ಯಾಕ್ಚರ್ ಅಂದರೆ ಸಣ್ಣ ಪುಟ್ಟ, ಏನು ದೊಡ್ಡದಾಗಿಲ್ಲ. ಆ್ಯಂಡ್ ಆದರೂ ನಾನು ಗಾಡಿನ ಕೇರ್ ಮಾಡೋದು ಬಿಟ್ಟಿಲ್ಲ. ಇವಾಗಲೂ ಬಿದ್ದಿದೆ ನೋಡಿ, ಇಲ್ಲೆಲ್ಲ ಸ್ಕ್ರ್ಯಾಚಸ್ ಇದೆ. ಅದು ಸರಿ ಮಾಡಬೇಕಂತ ಹೇಳಿ ಸರಿನೇ ಮಾಡೋಕ್ಕಾಗಲಿಲ್ಲ. ಬ್ರ್ಯಾಂಬೋ ನಾನು ಇದಕ್ಕೆ 1,500 ಖರ್ಚು ಮಾಡಿದ್ದೀನಿ. ಇವಾಗ ಅನಿಸುತ್ತೆ ಆ 1,500 ಕೈಯಲ್ಲಿ ಇದ್ದಿದ್ರೆ ಏನಾದರೂ ಮಾಡ್ಬೋದಿತ್ತು ಅಂತ. ಬಟ್ ನನ್ನ ಗಾಡಿ ಚೆನ್ನಾಗಿರಬೇಕು, ಯೂನಿಕ್ ಆಗಿರಬೇಕು ಅಂತ ನಾನು ಹಾಕ್ಸಿದ್ದು. ಆ್ಯಂಡ್ ಇಲ್ಲಿ ಒಂದು ಇಲ್ಲಿಗಲ್ ಅಂತ ಮಾಡಿಸಿದ್ದೆ. ಅದು ಪೊಲೀಸ್ ನೋಡಿ ತುಂಬ ರಗಳೆ ಆಯಿತು, ಇಲ್ಲಿಗಲ್ ಯಾಕೆ ತೆಗಿ ಅಂತ. ಯಾರು ತೆಗಿಸ್ಲಿಲ್ಲ. ಆ್ಯಂಡ್ ಮಿರರ್ಗಿರಲ್ಲೂ ಹಾಕ್ಸಿಲ್ಲ. ಮೊನ್ನೆ ಅಷ್ಟೇ ಒಂದು ಫೈನ್ ಬಿತ್ತು. ತುಂಬ ಈ ಗಾಡಿ ಒಂದು ಹುಡುಗನಿಗೆ ಬೈಕ್ ಅಂತ ಹೇಳಿದರೆ ಇಮೋಷನ್ಸ್. ಒಂದು ಹುಡುಗಿ ಏನಾದರೂ ಅಂದರು, ಮನೆಯವ್ರು ಏನಾದರೂ ಅಂದರು, ಅವರು ಒಂದು ದಿನ ಬಿಟ್ಟಿರ್ತಾರೆ. ಬೇಕಾದರೆ ಗಾಡಿನ ಯಾವತ್ತೂ ಬಿಟ್ಟಿರಲ್ಲ. ಇದು ಪ್ರತಿಯೊಬ್ಬ ಹುಡುಗನ ಕನಸು, ಒಂದು ಗಾಡಿ. ಅವನ ಗಾಡಿನ ಎಷ್ಟು ಕ್ಲೀನಾಗಿ ಇಟ್ಟು, ನಾನು ಇವತ್ತು ತೊಳಿಲಿಲ್ಲ. ಇವತ್ತು ತೊಳಿಬೇಕಂತ ಮಾಡಿದೆ, ಮಳೆ ಬಂತು. ಮತ್ತು ಹಾಗೆ ಮಲ್ಕೊಂಡು ಅಲ್ಲೇ ಟೈಮ್ ಹೋಯ್ತು. ಆ್ಯಂಡ್ ತೊಳಿಬೇಕು ಇವತ್ತು ಸಂಜೆ. ಆದರೆ ಈ ಬಾಯ್ಸಿಗೆ ಅಷ್ಟೇ ಗಾಯ್ಸ್, ಗಾಡಿನ ತೊಳೆದ ಮೇಲೆ ಕ್ಲೀನಾಗಿರಬೇಕು. ಅದು ಮಣ್ಣಾಗಬಾರ್ದು. ಓಡಿಸಿದ್ರು ಮಣ್ಣಾಗ ಆ ಥರ ತಲೆಯಲ್ಲಿರುತ್ತೆ. ಆದರೆ ಈ ಮಳೆಗಾಲದಲ್ಲಿ ಏನು ಮಾಡೋದು, ಮಣ್ಣು ಹಾಗೆ ಆಗುತ್ತೆ. ಆ್ಯಂಡ್ ಹಿಂದೆ ಮಡ್ಗಾಡೆಲ್ಲ ತೆಗ್ಸಿದೆ. ಆ್ಯಂಡ್ ಅಲಾಯಿಗೊಂದು TVS ಏರ್ಲೈನ್ಸ್ ಅಂತ ಮಾಡಿಸಿದ್ದೆ. ಒಂದು ಇಮೋಷನ್ಸ್ ಗಾಡಿ ಅಂತ ಹೇಳಿದರೆ ಎಲ್ಲ ಬಾಯ್ಸ್ಗೂ ಒಂದು ಗಾಡಿ ಇಡಬೇಕು ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಥರ ಇಮೋಷನ್ಸು. ತನ್ನ ಗಾಡಿನ ಹುಡುಗ ಯಾವತ್ತೂ ಬಿಟ್ಟಿರಲ್ಲ. ತನ್ನ ಗಾಡಿ ಬಗ್ಗೆ ಮಾತಾಡಿದರೂ ಸಹಿಸ್ಕೊಳ್ಳಲ್ಲ, ಆ ಥರ. ನಾನು ತುಂಬ ಮಾಡಿಫಿಕೇಷನ್ ಮಾಡಿಸಿದ್ದೆ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಸಿ. ಇನ್ನೂ ಮಾಡಿಸ್ಬೇಕಂತ ಇದ್ದೆ, ಆದರೆ ಆಗಲಿಲ್ಲ. ಆ್ಯಂಡ್ ಸಾಕು, ನನ್ನ ಗಾಡಿ ಹೀಗೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಂಬರ್ ಪ್ಲೇಟು ಫೋಲ್ಡೇಬಲ್ ಇತ್ತು, ಅದನ್ನು ಆಮೇಲೆ ಸರಿ ಮಾಡಿದೆ. ಅದು ಯಾವತ್ತಂದರೆ ಈ ಸಸ್ಪೆನ್ಷನ್ ಡೌನ್ ಆದಾಗ ನಂಬರ್ ಪ್ಲೇಟು ಕೆಳಗೆ ಬಗ್ಗಿ ಅದು ಬೆಂಡ್ ಆಯಿತು. ಅದ್ರ ಮೇಲೆ ಆಮೇಲೆ ಅದನ್ನ ಅಲ್ಲೇ ಜಾಯಿಂಟ್ ಮಾಡಿಬಿಟ್ಟೆ. ಆ್ಯಂಡ್ ತುಂಬ ನಾನು ಇಷ್ಟಪಟ್ಟು ತಗೊಂಡಿದ್ದು ಗಾಡಿ. ನನ್ನ ಗಾಡಿ ನಾನು ವಾರಕ್ಕೆ ಒಂದ್ಸತಿ ಅದು ಚೆನ್ನಾಗಿ ತೊಳೆದು, ಅದನ್ನು ತೊಳೆಯೋಕ್ಕೆ ನಾನು 1-1.5 ಗಂಟೆ ತೊಗೊಳ್ತೇನೆ. ಫ್ರೆಶ್ ಹಾಕಿ ತಿಕ್ಕಿ ಎಂತೆಲ್ಲ ಮಾಡಿ ಅಂತೂ ಕ್ಲೀನ್ ಮಾಡ್ಕೊಳ್ತೇನೆ. ಈಗ ಮಳೆಗಾಲದಲ್ಲಿ ಎಷ್ಟು ತೊಳೆದ್ರೂ ಅದು ನಮಗೆ ಬೇಜಾರಾಗ್ಬಿಡುತ್ತೆ, ಹರಗೆ ತೆಗೋಕ್ಕೂ ಬೇಜಾರಾಗ್ಬಿಡುತ್ತೆ. ಈ ಗಾಡಿಗೆ ನಾನು ತುಂಬ ಖರ್ಚು ಮಾಡಿದ್ದೀನಿ. ತುಂಬ ಅಂತ ಹೇಳಿದರೆ, ಫಸ್ಟಿಗೆ ಡೌನ್ ಮಿರರ್ ಹಾಕಿಸಿದೆ. ಅದಕ್ಕೊಂದು 750-800 ಚಿಲ್ಲರೆ ಬಿತ್ತು. ಅದು ಆಕ್ಸಿಡೆಂಟ್ ಆಗಿ ಮಟಾಶ್. ಆ್ಯಂಡ್ ನೆಕ್ಸ್ಟು ರಿಪೇರಿಗೆ ಹಾಕಿದಾಗ ಈ ಬಾಡಿ ಕಿಟ್ಟಿಗೆ ನಾನು ರಿಪೇರಿಗೆ ಮಾಡಿಸಿದಾಗ 6,000 ರೂಪಾಯಿ ಬಿತ್ತು ಗಾಯ್ಸ್. 6,000 ರೂಪಾಯಿ ನಮ್ಮದು ಮಟಾಶ್. ಆ್ಯಂಡ್ ನೆಕ್ಸ್ಟ್ ನಾನು ಇನ್ನು ಬೀಳಲೇಬಾರ್ದಪ್ಪ. ಈ ಹುಡುಗರಿಗೆ ಏನು ಗೊತ್ತಾ, ಯಮ ಹೋದಾಗ ಹೋಗ್ಬೇಕು. ಗಾಡಿ ಅಂತಂದರೆ ಫುಲ್ಲು ತಿಪ್ಪಬೇಕು. ನನಗೂ ಹಾಗೆ ಗಾಡಿ ಹೋದರೆ ಯಾರು ಓಡಿಸ್ತಾರೆ ಗುರು ಆ ಥರ ಫೀಲಿಂಗು. ನಾನು ರಂಗೆ ತಿಪ್ಪಬೇಕು. ಆ ಥರ ಹೋದ್ರೆ ಮಾತ್ರ ನಮ್ಗೆ ಜೋಶು. ನಮ್ಮ ಮನೇಲೆಲ್ಲ ಸಿಕ್ಕಾಪಟ್ಟೆ ಬಯೋರು. ನಮ್ಮ ಅಮ್ಮ ಅಂತೂ ಎಷ್ಟು ಸಲ ಹೇಳಿದ್ರು ನಾನು ಕೇಳಲ್ಲೇ ಇಲ್ಲ. ಆ ಥರ ಗಾಡಿ ಹುಚ್ಚು. ಅಂದರೆ ಹುಚ್ಚಂತ ಅಲ್ಲ, ಸ್ಪೀಡ್ ಓಡಿಸ್ಬೇಕು ಆ ಥರ. ಆ್ಯಂಡ್ ಮತ್ತು ಹುಡುಗರು ತಮಗೇನಾದರೂ ಸಾಯಿಸ್ಕೊಳ್ತಾರೆ. ತಮ್ಮ ಗಾಡಿಗೆ ಪೆಟ್ಟಾದರೆ ಯಾವ ಹುಡುಗನೂ ಸಾಯಿಸ್ಕೊಳ್ಳಲ್ಲ. ನಮಗೆ ಬೇಕಾದರೆ ಏನಾದರೂ ಗಾಡಿ ಬಗ್ಗೆ ಏನಾಗಬಾರ್ದು ಆ ಥರ, ಆಯಿತಾ. ಫಸ್ಟ್ ಇದಕ್ಕೆ 2,500 ಖರ್ಚು ಬಿತ್ತು. ತುಂಬ ಲಾಸ್ ಆಯಿತು. ಆ್ಯಂಡ್ ರೆಡಿ ಮಾಡಿದೆ. ಆದರೂ ವಾಪಸ್ಸು ದುಡ್ದು ರೆಡಿ ಮಾಡಿಸಿ. ಆ್ಯಂಡ್ ಫೈನಲಿ ಈ ಲುಕ್ ತಂದೆ. ಮಡ್ಗಾಡ್ ತೆಗ್ಸಿ ಏಪ್ರಿಲ ಮಡ್ಗಾಡ್ ಹಾಕ್ಸಿದೆ. 700 ರೂಪಾಯಿ ಏನೋ ಚಿಲ್ಲರೆ ಬಿತ್ತು. ಆ್ಯಂಡ್ ವಿಂಗ್ ಲೈಟ್ ಹಾಕಿದೆ, ಫ್ಲ್ಯಾಶ್ ಹಾಕಿದೆ. ಆ್ಯಂಡ್ ಈ ಹೆಸರು ಕಾನ್ಸೆಪ್ಟ್ ಬಂದಾಗ ನನಗೆ ಏನು ಇಡೋದು, ಏನಾದರೂ ಒಂದು ಹೆಸರು ಇಡಬೇಕಲ್ಲ, ಏನು ಇಡೋದು ಆ ಥರ ಬಂತು. ಎಲ್ಲ ಇಡ್ತಾರೆ, ಲೀಸಾ ಆ ಥರ ಎಲ್ಲ ಇಡ್ತಾರೆ. ಅದೇ ಥರ ನಾನೊಂದು ಬೇರೆ ಥರನೇ ಇಡಬೇಕಪ್ಪ, ಆ ಥರ ಒಂದು ಬಂತು. ಆ್ಯಂಡ್ ರೆಡ್ ಗೋಸ್ಟ್ ಅಂತ ಇಟ್ಟೆ. ರೆಡ್ ಗೋಸ್ಟ್ ಅಂದರೆ ಏನು ದೊಡ್ಡ ಇದಲ್ಲ, ಗಾಡಿ ರೆಡ್ ಇದೆ, ನನಗೆ ಗೋಸ್ಟ್ ಅಂತ ತಲೆಗೆ ಬಂತು. ಅದನ್ನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ, ರೆಡ್ ಗೋಸ್ಟ್ ಅಂತ ಇಡೋಣ ಅಂತ. ತುಂಬ ಜನ ನಗಾಡಿದ್ರು, ತುಂಬ ಜನಕ್ಕೆ ಇಷ್ಟನೂ ಆಯಿತು. ಅದು ಬಿಡಿ, ಅವ್ರವ್ರ ವಿಚಾರ. ಆ್ಯಂಡ್ ಬನ್ನಿ, ಇದಕ್ಕೆ ಇನ್ನೂ ಮೊನ್ನೆ 1 ಇಯರ್ ಆಯಿತು. 1 ಇಯರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ನಾನು ಕಾಲೇಜ್ ಎಕ್ಸಾಮ್ಗೆ ಹೋಗುವಾಗ ಮಟಾಶ್. ಆವಾಗ ಆಕ್ಸಿಡೆಂಟ್ ಆದಾಗ ಈ ಪಾರ್ಟ್ಸ್ ಸ್ವಲ್ಪ ಹೋಗಿತ್ತು. ಇಲ್ಲಿ ನಾನು ರೀಪೇಂಟ್ ಮಾಡಿಸಿದ್ದು. ಆ್ಯಂಡ್ ಹಿಂದೆ ಮಡ್ಗಾಡೆಲ್ಲ ತೆಗ್ಸಿದೆ. ಆ್ಯಂಡ್
ಅಲ್ಲ ಈಗ ಒಂದು ಟಿ ವಿ ಎಸ್ ಏರ್ಲೈನ್ಸ್ ಅಂತ ಮಾಡಿಸಿದ್ದೆ. ಮತ್ತು ನನ್ನ ಗಾಡಿ ಅಂದರೆ ನನ್ನ ಗಾಡಿ ಅಂತಲ್ಲ, ಪ್ರತಿಯೊಬ್ಬ ಹುಡುಗನಿಗೂ ಅವನ ಗಾಡಿ ಅಂದರೆ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ನಿಮಗೂ ನಿಮ್ಮ ಗಾಡಿ ಹೆಸರನ್ನ ಕಮೆಂಟ್ ಮಾಡಿ ಏನಂತ ಹಾಕಿದ್ದೀರಾ ಅಂತ, ನಿಮ್ಮ ಗಾಡಿ ಯಾವುದು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಟಾಶ್.